ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ರವರ ನೇತೃತ್ವದಲ್ಲಿ ಯಲಹಂಕ ಉಪನಗರದ ಹೊಯ್ಸಳ ಮೈದಾನದಲ್ಲಿ ಯಲಹಂಕ ಸಂಭ್ರಮ ಎಂಬ ಮೇಳವನ್ನು ದಿನಾಂಕ 12, 13, 14 ಜುಲೈ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಏಷ್ಯಾನೆಟ್, ಸುವರ್ಣ ನ್ಯೂಸ್, ಕನ್ನಡಪ್ರಭದ ಸಹಯೋಗದೊಂದಿಗೆ ಯಲಹಂಕ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಯಲಹಂಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಹೆಚ್ಚು ಜನಸಮೂಹದಿಂದ ತುಂಬಿ ತುಳುಕಾಡುತ್ತಿತ್ತು. ಅನೇಕ ರೀತಿಯ ವಿವಿಧ ಸ್ಟಾಲ್ಗಳು ಜನರನ್ನು ಆಕರ್ಷಿಸಿತು ಮತ್ತು ದಕ್ಷಿಣ ಭಾರತದ ಜನಪ್ರಿಯ ತಿಂಡಿ ತಿನಿಸುಗಳು ಸಹ ಇತ್ತು. ಅದರಲ್ಲಿ ವಿಶೇಷವಾಗಿ ತುಂಬ ರುಚಿಯುಳ್ಳ ಮುಳಬಾಗಿಲಿನ ಮಸಾಲ ದೋಸೆ, ಮೇಲುಕೋಟೆಯ ಪುಳಿಯೋಗರೆಯು ಬಾಯಿಗೆ ನೀರೂರಿಸುವಷ್ಟು ರುಚಿಯಾಗಿತ್ತು. ಸ್ಟೇಜ್ ಶೋಗಳು, ಕಾಮಿಡಿ ಶೋಗಳು ಜನರ ಮನಸ್ಸನ್ನು ಸೂರೆಗೊಂಡಿತು. ಅಪ್ಪನ ಮೀರಿಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸಿದ್ರಲ್ಲ. ನಾವು ಕಲೆ ಅದು ಬಿಟ್ಟು ನಮ್ಗೇನು ಗೊತ್ತಿಲ್ಲ. ನಿಮ್ಮನ್ನ ರಂಜಿಸಿದ್ ಬಿಟ್ರೆ ನಾವಿನ್ನೇನು ಮಾಡಿಲ್ಲ. ನಮಗೆ ರಾಜಕೀಯ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ನಾವು ಕುಣಿದ್ವಿ, ನಾವು ಅಭಿನಯ ಮಾಡಿದ್ವಿ, ನಿಮ್ಮನ್ನ ರಂಜನೆ ಮಾಡಿದ್ವಿ ಅಷ್ಟೇ. ನಮ್ಗೆ ಇನ್ನೇನು ಗೊತ್ತಿಲ್ಲ. ನಿಮ್ಮ ಆಶೀರ್ವಾದ. ಯಾಕಂದ್ರೆ ಅದು ಅಪ್ಪ ಅವ್ರು ಹೇಳ್ತಾ ಇದ್ರು, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ನೀವೆಲ್ಲ ನಮ್ಮನೆ ದೇವರುಗಳು, ಅಭಿಮಾನಿ ದೇವರುಗಳೇ. ಶರಣಾರ್ಥಿ. ಈಗ ಕಲ್ಪನಾ ಅವ್ರು ಬರ್ಬೇಕಲ್ವಾ? ಅಲ್ಲ, ತನ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಕೈಯಲ್ಲಿ ಹೊಳೆವ ಈ ಬಣ್ಣ ಬಳೆಯ ಗಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಈ ವೇದಿಕೆ ಕೇವಲ ಕಾಮಿಡಿ ಶೋಗಳು ಮಾತ್ರವಲ್ಲದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹೊರತೆಗೆಯುವ ಸ್ಫೂರ್ತಿದಾಯಕ ಚಿಲುಮೆಯಾಗಿತ್ತು ಮತ್ತು ಪೋಷಕರಿಗೆ ಉತ್ಸಾಹವನ್ನು ತುಂಬಿತ್ತು.
ಇದ್ದವು. ಹೊಯ್ಸಳ ಮೈದಾನದಲ್ಲಿ ಆಯೋಜಿಸಿದ್ದ ವಸ್ತುಗಳ ಮಾರಾಟಗಳು, ಸಣ್ಣ ಕೈಗಾರಿಕೆಗಳ ವಸ್ತುಗಳ ಮಾರಾಟಗಳು, ಹರ್ಬಲ್ ಪ್ರಾಡಕ್ಟ್ಗಳು ಆಧುನಿಕ ಕಂಪನಿಗಳಿಗೆ ಪೈಪೋಟಿ ಕೊಡುವ ತಾಣವಾಗಿತ್ತು. ಸ್ವಾವಲಂಬಿ ಉದ್ದಿಮೆಗಳು ಸಹ ಇದ್ದವು. ಕಾರುಗಳ ಮಾರಾಟ, ಸೈಕಲ್ ಮಾರಾಟ ನಡೆಯುತ್ತಿದ್ದವು. ಹಲವಾರು ಮಾರಾಟ ಮಳಿಗೆಗಳು ಯಾವುದೇ ಕೆಮಿಕಲ್ಸ್ಗಳನ್ನು ಬಳಸದೇ ಇರುವ ದಿನಬಳಕೆಯ ಸಾಮಗ್ರಿಗಳನ್ನು ಮಾರುತ್ತಿದ್ದರು. ಈ ಯಲಹಂಕ ಸಂಭ್ರಮವು ಹಳ್ಳಿಯ ಸೊಗಡಿನ ವಾತಾವರಣವನ್ನು ಆಧುನಿಕ ಯುಗದಲ್ಲಿಯೂ ಪಸರಿಸುವ ಕಾರ್ಯದಂತೆ ಕಂಗೊಳಿಸುತ್ತಿತ್ತು. ಇಂತಹ ಹಲವಾರು ಕಾರ್ಯಕ್ರಮಗಳು ಮೂಡಿಬರಬೇಕೆಂದು ಜನರ ಮನದ ಇಂಗಿತವಾಗಿತ್ತು.